ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ನಾವು ಅವನ್ನ ನೋಡೋಕೆ ಆಗೋದಿಲ್ಲ ಅನ್ನೋದು ನಮ್ಮ ಮನಸ್ಸಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಅದು ಇದೆ. ನೀವು ಸಡನ್ ಆಗಿ ಅಯ್ಯೋ ನಾ ದೇವ್ರ ಹತ್ರ ಬೇಡ್ಕೋಬೇಕು ಅಂತ ಯಾವ್ದಾರು ಒಂದು ದೇವ್ರ ಫೋಟೋ ಹುಡ್ಕೋದಿಲ್ಲ, ಅಥವಾ ಯಾವುದೋ ಒಂದು ಸ್ಥಳನ ಹುಡ್ಕೋದಿಲ್ಲ. ಎಲ್ಲೋ ಒಂದ್ ಕಡೆಗೆ ಮನುಷ್ಯ ದೇವರನ್ನ ಮರೀತಾ ಇದ್ದಾನೆ. ನೋಡಿ, ಇವತ್ತು ನಾವು ನೋಡ್ಬೋದು, ಭಗವಂತನ ಧ್ಯಾನ ಮಾಡೋದು, ಭಗವಂತನನ್ನ ನೆನೆಯೋದು, ಭಗವಂತನ ಜಪ ಮಾಡೋದು ತುಂಬಾನೇ ಕಡಿಮೆ ಆಗಿದೆ. ಯಾಕೆಂದ್ರೆ ನೋಡಿ, ಇತ್ತೀಚೆಗೆ ಮನುಷ್ಯ ದೇವ್ರು ಹೇಗಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ಲಿಲ್ಲ, ದೇವರನ್ನ ನೋಡೋಕೆ ಪ್ರಯತ್ನ ಪಡ್ತಿದ್ದಾನೆ. ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕಲ್ವಾ, ಆಮೇಲೆ ನಾವು ಅವನ ದೇವರನ್ನ ನೋಡೋಕ್ ಆಗುತ್ತೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾನು ದೇವ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಆಲೋಚನೆನೇ ಇವಾಗ ಹೊರಟೋಗ್ಬಿಟ್ಟಿದೆ. ಕಾರಣ ಏನು ಅಂದ್ರೆ, ಇದೆ ದೇವರನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಸುಮಾರು ಜನ. ಈ ಒಂದು ಕಲ್ಪನೆಯಲ್ಲೇ ಅವ್ರವ್ರ ಇಷ್ಟ ಬಂದ ಹಾಗೆ ದೇವರನ್ನ ಸೃಷ್ಟಿ ಮಾಡಿದ್ರು. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್, ಯಾವುದೋ ಒಂದು ಮೂರ್ತಿನ ನಾವು ದೇವರು ಅಂತ ಹೇಳಿ ಭಾವಿಸಿರ್ತೀವಿ, ಅಥವಾ ಒಂದು ಫೋಟೋನ ದೇವರು ಅಂತ ಭಾವಿಸಿರ್ತೀವಿ. ನಮ್ಮ ಮಕ್ಕಳಿಗೆ ಕೂಡ ದೇವರು ಅಂದ್ರೆ ಇದೆ ಅಂತ ನಾವು ಹೇಳಿದ್ವಿ ಅಂದ್ರೆ ಅವರಿಗೆ ದೇವ್ರ ಬಗ್ಗೆ ಆಲೋಚನೆ ಮಾಡೋ ಶಕ್ತಿನೇ ಹೊರಟೋಗ್ಬಿಡುತ್ತೆ. ನೋಡಿ, ಯಾವ ವಿಷಯ ರಹಸ್ಯವಾಗಿರುತ್ತೋ ಅದನ್ನ ತಿಳ್ಕೊಳ್ಳೋಕೆ ಮನುಷ್ಯ ಪ್ರಯತ್ನ ಪಡ್ತಾನೆ. ನಾವು ನಮ್ಮ ಮಕ್ಕಳಿಗೆಲ್ಲ ಇದೇ ದೇವರು ಅಂತ ಯಾವುದೋ ಒಂದು ಫೋಟೋ ತೋರಿಸಿದ್ವಿ ಅಂದ್ರೆ ಅವರಿಗೆ ನಾನು ತಿಳ್ಕೋಬೇಕು ಅನ್ನೋ ಒಂದು ಹಂಬಲ ಕೂಡ ಇರೋದಿಲ್ಲ. ಹಾಗಾಗಿನೇ ಇವತ್ತು ಧಾರ್ಮಿಕ ಪುಸ್ತಕಗಳನ್ನ ಯಾರು ಓದ್ತಾ ಇಲ್ಲ ಹೆಚ್ಚಾಗಿ. ವ್ಯಕ್ತಿ ತನ್ನನ್ನ ತಾನು ಮರಿತಾ ಇದ್ದಾನೆ, ತನ್ನ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಕೂಡ ಪ್ರಜ್ಞೆ ಇಲ್ಲ. ಯಾಕೆ ಅಂದ್ರೆ ಅವನಿಗೆ ವಿವೇಚನೆ ಅನ್ನೋದಿಲ್ಲ, ಇವಾಗ ಜ್ಞಾನ ಅನ್ನೋದಿಲ್ಲ. ವ್ಯಕ್ತಿ ತಾನು ಏನ್ ಮಾಡ್ತಾನೋ ಅದನ್ನೇ ಸರಿ ಅಂತ ಹೇಳಿ ಭಾವಿಸ್ತಿದ್ದಾನೆ. ನೋಡಿ, ದೇವರನ್ನ ಯಾವುದೋ ಒಂದು ರೂಪದಲ್ಲಿ ಪೂಜಿಸೋದನ್ನ ನಾನು ವಿರೋಧಿಸ್ತಾ ಇಲ್ಲ, ಆದ್ರೆ ಅದು ಸರಿನಾ ಅಥವಾ ತಪ್ಪ ಅನ್ನೋದು ತಿಳ್ಕೋಬೇಕು. ಇದು ತುಂಬಾನೇ ಅಂದ್ರೆ ತುಂಬಾನೇ ಮುಖ್ಯ. ಯಾಕೆಂದ್ರೆ ನಾವು ಮನುಷ್ಯ ಬುದ್ಧಿಜೀವಿಗಳಲ್ವಾ, ಭಗವಂತ ನಮಗೆ ವಿವೇಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನಲ್ವಾ. ಹಾಗಾಗಿ ಏನಾರು ಒಂದು ಮಾಡ್ತಾ ಇದೀವಿ ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಅಂದ್ರೆ ತುಂಬಾನೇ ಮುಖ್ಯ. ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ನಾವು ಅವನ್ನ ನೋಡೋಕೆ ಆಗೋದಿಲ್ಲ ಅನ್ನೋದು ನಮ್ಮ ಮನಸ್ಸಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಅದು ಇದೆ. ಹೇಗೆಂದ್ರೆ ನೋಡಿ, ಒಂದು ಸಣ್ಣ ಎಕ್ಸಾಂಪಲ್, ಇವಾಗ ನೀವೇನಾರು ಕಾಡಲ್ಲಿ ಇದ್ದೀರ ಅಂತ ಅನ್ಕೊಳ್ಳಿ. ಕಾಡಲ್ಲಿ ಒಂದು ಆಪತ್ತು ಬಂದಾಗ ನೀವು ಸಡನ್ ಆಗಿ ಅಯ್ಯೋ ನಾ ದೇವ್ರ ಹತ್ರ ಬೇಡ್ಕೋಬೇಕು ಅಂತ ಯಾವ್ದಾರು ಒಂದು ದೇವ್ರ ಫೋಟೋ ಹುಡ್ಕೋದಿಲ್ಲ, ಅಥವಾ ಯಾವುದೋ ಒಂದು ಸ್ಥಳನ ಹುಡ್ಕೋದಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಹೇಳ್ತೀರಾ. ಯಾಕೆ ಅಂದ್ರೆ ನಮ್ಮಲ್ಲಿ ಭಗವಂತ ಅದನ್ನಿಟ್ಟಿದ್ದಾನೆ. ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಾವು ಎಲ್ಲೇ ಇದ್ರು ನಾವು ಅವನನ್ನ ಬೇಡ್ಕೊಂಡ್ರೆ ಅವನು ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾನೆ ಅನ್ನೋ ಒಂದು ಸತ್ಯ ನಮಗೆ ಎಲ್ರಿಗೂ ಗೊತ್ತಿದೆ. ಹಾಗಾಗಿನೇ ಮನುಷ್ಯ ಆವೇಶದಲ್ಲಿ ಕೆಳಗಡೆ ಎಷ್ಟೇ ದೇವರುಗಳ ಪೂಜೆಗಳನ್ನ ಮಾಡ್ತಾ ಇದ್ರು ಕೂಡ ಆವೇಶದಲ್ಲಿ ಮೇಲ್ಗಡೆ ಬೆಟ್ಟು ಮಾಡಿ ತೋರಿಸ್ತಾನೆ. ಮೇಲ್ಗಡೆ ಒಬ್ಬ ಪರಮಾತ್ಮ ಇದ್ದಾನೆ, ಭಗವಂತ ಇದ್ದಾನೆ, ಅವನು ಎಲ್ಲವನ್ನು ನೋಡ್ತಿರ್ತಾನೆ, ಅವನೇ ಸರಿಯಾದ ನ್ಯಾಯ ಕೊಡ್ತಾನೆ ಅಂತ ಹೇಳ್ತಿರ್ತೀವಿ. ಈ ಒಂದು ಭಾವನೆ ಯಾಕಿದೆ ಅಂತಂದ್ರೆ, ಇದು ಹುಟ್ಟಿದಾಗಿಂದನೇ ಬೈ ನೇಚರ್ ನಮ್ಮಲ್ಲಿ ಬಂದಿದೆ, ಭಗವಂತ ಇದನ್ನ ಇಟ್ಟಿದ್ದಾನೆ. ಹಾಗಾದ್ರೆ ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ನಾವು ಯಾಕೆ ದೇವರ ಫೋಟೋಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ? ನೋಡಿ, ನೀವು ಒಂಟಿಯಾಗಿದ್ದಾಗ ಮತ್ತೆ ನಿಮಗೆ ತಿಳುವಳಿಕೆ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ದೇವರು ಅನ್ನೋ ಒಂದು ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ ಅಂತ. ಆದ್ರೆ ನೋಡಿ, ಅವಾಗಲೇ ನಾನು ನಿಮಗೆ ಹೇಳಿದೆ, ಕಾಡಿನಲ್ಲಿದ್ದಾಗ ಒಂದು ಆಪತ್ತು ಬಂದಾಗ ನೇರವಾಗಿ ದೇವರ ಹತ್ರ ಬೇಡ್ಕೊಂತೀರಾ ಅಂತ. ಅದೇ ನೀವು ಸಮಾಜದ ಒಳಗಡೆ ಬಂದ್ರೆ ನೀವು ಬೇರೆ ಬೇರೆ ರೀತಿಯಾದ ದೇವರುಗಳನ್ನ ಪೂಜೆ ಮಾಡೋಕೆ ಶುರು ಮಾಡ್ತೀರಾ. ಏನಕ್ಕೆ ಪೂಜೆ ಮಾಡ್ತೀರಾ? ಅದು ನಿಮ್ಮ ಹೃದಯದಿಂದ ಪೂಜೆ ಮಾಡ್ತೀರಾ? ಇಲ್ಲ, ಅಕ್ಕಪಕ್ಕದವರು ಮಾಡ್ತಾರೆ, ಜನನು ಮಾಡ್ತಾರೆ, ನಾವು ಮಾಡೋಣ ಅಂತ ಇದೊಂದು ಸಂಪ್ರದಾಯಕವಾಗಿ ಮಾಡ್ತೀರಾ ಅಷ್ಟೇ. ಆದ್ರೆ ಸತ್ಯ ಏನು ಅಂತಂದ್ರೆ, ದೇವರು ಅನ್ನೋ ಒಂದು ಶಕ್ತಿ ಇದೆ, ಅದು ಕಣ್ಣಿಗೆ ಕಾಣೋದಿಲ್ಲ. ನೋಡಿ, ಸತ್ಯ ಇದೆ ಅಂತಂದ್ರೆ ನಾವು ಅದನ್ನ ಹಾಗೆ ನಂಬಬೇಕಾಗುತ್ತೆ. ಇಲ್ಲ, ನಮ್ಮ ಇಷ್ಟ ಬಂದಂಗೆ ನಾವು ಅದನ್ನ ರೂಪಿಸ್ತೀವಿ, ನಾವು ಅದನ್ನ ಭಾವಿಸ್ತೀವಿ, ಒಂದು ಕಲ್ಪನೆ ಮಾಡ್ಕೊಂತೀವಿ ಅಂತಂದ್ರೆ ನಮ್ಮದೇನೋ ಅದನ್ನ ನಮ್ಮಲ್ಲಿರೋದು ಸೇರಿಸ್ತಾ ಇದೀವಿ ಅಂತ ಅರ್ಥ. ಸತ್ಯಕ್ಕೆ ನಮ್ಮಲ್ಲಿ ಇರೋದನ್ನ ಸೇರಿಸ್ತಾ ಇದೀವಿ ಅಂತ ಅರ್ಥ. ನಿಜವಾದ ಜ್ಞಾನ ಏನು ಅಂತಂದ್ರೆ, ತಿಳುವಳಿಕೆ ಯಾವುದು ಅಂತಂದ್ರೆ, ದೇವ್ರು ಹೇಗಿದಾನೋ ಹಾಗೆ ಅವನನ್ನ ಧ್ಯಾನ ಮಾಡುವಂಥದ್ದು. ನೋಡಿ, ಸತ್ಯ ಹೇಗಿರುತ್ತೆ ಅಂದ್ರೆ, ದೇವರು ಒಬ್ಬನೇ ಇದ್ದಾನೆ, ಅವನ ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ಇದು ಸುಮಾರು ಜನ ಒಪ್ಪುವಂತ ಸತ್ಯ. ಇದು ಸುಮಾರು ಜನ. ಯಾಕೆಂದ್ರೆ ನೋಡಿ, ಇವಾಗ ಸೂರ್ಯ ಇದೆ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಅದನ್ನ ಎಲ್ಲರೂ ಒಪ್ಕೊಂತಾರೆ. ಅದೇ ರೀತಿ ಸತ್ಯನೂ ಕೂಡ ಹಾಗೆ ಇರುತ್ತೆ. ದೇವರು ಒಬ್ಬನೇ ಇದ್ದಾನೆ, ಅವನಿಗೆ ಕಣ್ಣಿಗೆ ಕಾಣೋದಿಲ್ಲ ಅಂತಂದ್ರೆ ಇದು ಎಲ್ಲರೂ ಒಪ್ಪುವಂಥದ್ದೇ. ಯಾಕೆ ನಾವು ದೇವರು ಹೇಗಿದಾನೋ ಹಾಗೆ ಅವನನ್ನ ಧ್ಯಾನ ಮಾಡಬೇಕು ಅಂತಂದ್ರೆ ಒಂದು ಸರಿಯಾದ ವಿಧಾನ, ಇದು ಒಂದು ಸರಿಯಾದ ಜ್ಞಾನ. ಇದರಲ್ಲಿ ನಾವು ಏನೂ ಮಿಶ್ರಣ ಮಾಡ್ತಾ ಇಲ್ಲ. ಭಗವಂತನನ್ನ ಸರಿಯಾಗಿ ಅರಿತು ಅವನನ್ನ ನೇರವಾಗಿ ಧ್ಯಾನ ಮಾಡುವಂಥದ್ದಿದು. ನೋಡಿ, ಅಕಸ್ಮಾತ್ ಆಗಿ ನೀವು ದೇವರಿಗೆ ಏನೋ ಒಂದು ರೂಪ ಕೊಟ್ಟು ಅದನ್ನ ಒಂದತ್ರ ಇಟ್ರಿ ಅಂದ್ರೆ ಅದೇನಾಗುತ್ತೆ, ನೋಡೋರ್ಗೆ ಭಗವಂತನ ಮೇಲಿರೋ ಒಂದು ಸ್ಥಾನ ಕಡಿಮೆಯಾಗುತ್ತೆ. ಯಾಕೆಂದ್ರೆ ನೋಡಿ, ಇವಾಗ ಒಂದು ಸಣ್ಣ ಎಕ್ಸಾಂಪಲ್, ಇವಾಗ ಎಲ್ಲೋ ಒಂದು ಕಡೆ ಮಳೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಅಲ್ಲಿ ದೇವರು ಅಂತ ಹೇಳಿ ಭಾವಿಸಿ ಯಾವ್ದಾದ್ರು ಒಂದು ಫೋಟೋ ಇಟ್ವಿ,
ಒಂದು ಮೂರ್ತಿ ಇಟ್ವಿ ಅಂತಂದರೆ ಅದು ಮಳೆಯಲ್ಲಿ ಬಂದು ಕೊಚ್ಕೊಂಡು ಹೋಯ್ತು ಅಂತಂದರೆ ನೋಡೋರಿಗೆ ಏನು ಅನಿಸುತ್ತೆ? ಅಯ್ಯೋ, ದೇವರನ್ನ ನಾವು ಕಾಪಾಡಬೇಕು, ದೇವರಿಗೆ ಆ ಶಕ್ತಿ ಇಲ್ಲ ಅಂತ ಅನಿಸುತ್ತೆ. ಇದು ತುಂಬ ಅಂದರೆ ತುಂಬಾ ದೊಡ್ಡದಾದ ಒಂದು ಅಜ್ಞಾನ. ಇದು ದೇವರನ್ನ ನಾವು ಕಾಪಾಡೋದು ಅಂದರೆ ಏನು? ನೋಡಿ, ನಾವೇನಿದೀವಲ್ವಾ, ಭಗವಂತ ತುಂಬ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ತುಂಬ ಕೋಟಿ ಜೀವರಾಶಿಗಳಿದ್ದಾವೆ. ಅವುಗಳಲ್ಲಿ ನಾವು ಕೇವಲ ಒಂದು ಜೀವಿ ಮಾತ್ರ. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಇದ್ದದ್ದನ್ನು ಇದ್ದಾಗೆ ನೋಡಬೇಕು. ಫಸ್ಟ್ ಆಫ್ ಆಲ್, ಭಗವಂತ ಅಂದ್ರೆ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಇದರಲ್ಲಿ ನಾವೇನು ಮಿಶ್ರಣ ಮಾಡ್ತಾ ಇಲ್ಲ, ನಾವೇನು ಕಲ್ಪನೆ ಮಾಡ್ಕೊತಾ ಇಲ್ಲ, ಶುದ್ಧ ಹೃದಯದಿಂದ ನೋಡ್ತಾ ಇದ್ದೀವಿ ಇದನ್ನೆಲ್ಲ. ನೋಡಿ, ನೀರು ಯಾವಾಗ ಕಲುಷಿತ ಆಗುತ್ತೆ, ಅದು ಹೇಗಿದೆಯೋ ಹಾಗೆ ಅದನ್ನೇ ಬಿಟ್ಟರೆ ಅದು ಕಲುಷಿತ ಆಗಲ್ಲ. ಆದರೆ ನೋಡಿ, ಅದಕ್ಕೆ ನಾವು ಏನಾದ್ರು ಸೇರಿಸಿದಾಗ ಅದು ಕಲುಷಿತ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜ್ಞಾನ, ನಮ್ಮದೊಂದು ಪ್ರಜ್ಞೆ ಅನ್ನೋದಿದೆಯಲ್ವಾ, ಸತ್ಯ ಹೇಗಿದೆಯೋ ಹಾಗೆ ಅದನ್ನು ನಾವು ಒಪ್ಕೊಂಡು ಅದನ್ನು ಧ್ಯಾನ ಮಾಡಿದ್ರೆ ನಮ್ಮ ಮನಸ್ಸು ತುಂಬ ತಿಳಿಯಾಗಿರುತ್ತೆ. ಇಲ್ಲ, ನಾವು ಅದಕ್ಕೆ ಏನೋ ಒಂದು ನಮ್ಮ ಇಷ್ಟ ಬಂದಂಗೆ ನಾವು ಅದನ್ನು ಸೇರಿಸ್ತೀವಿ, ನಮ್ಮ ಒಂದು ಸ್ವಾರ್ಥಕ್ಕಾಗಿ ನಾವು ಏನೋ ಒಂದು ಸೇರಿಸ್ತೀವಿ ಅಂತಂದರೆ ನಮ್ಮ ಮನಸ್ಸು ಅಲ್ಲಿ ಕಲುಷಿತ ಆಗುತ್ತೆ, ದಾರಿಯನ್ನು ತಪ್ತೀವಿ. ಭಗವಂತ ಒಬ್ಬನೇ ಇದ್ದಾನೆ, ಅವನಿಗೆ ಕಣ್ಣಿಗೆ ಕಾಣೋದಿಲ್ಲ ಅನ್ನೋದು ನಾವೇನು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ನಾವು ತಿಳ್ಕೊಬೇಕು ಅಂತ ಏನಿಲ್ಲ. ಓದಬೇಕು, ಅದ್ರ ಜೊತೆಗೆ ಪ್ರಕೃತಿಯನ್ನು ನೋಡಬೇಕು. ಪ್ರಕೃತಿಯನ್ನು ನೋಡಿದರೆ ನಮಗೆ ತುಂಬ ಆಶ್ಚರ್ಯಕರವಾದ ವಿಷಯಗಳಿದ್ದಾವೆ. ಈ ಸಮುದ್ರ ನೋಡಿದರೆ, ಕಾಡು ನೋಡಿದರೆ, ಬೆಟ್ಟ ನೋಡಿದರೆ, ಗುಡ್ಡ ನೋಡಿದರೆ, ಆಕಾಶದಲ್ಲಿ ಹಾರಾಡೋ ಹಕ್ಕಿಗಳನ್ನು ನೋಡಿದರೆ, ಪ್ರಾಣಿಗಳನ್ನು ನೋಡಿದರೆ, ಹೂಗಳನ್ನು ನೋಡಿದರೆ, ಹಣ್ಣುಗಳನ್ನು ನೋಡಿದರೆ, ಮತ್ತು ಭೂಮಿಯನ್ನು ನೋಡಿದರೆ, ಆಕಾಶವನ್ನು ನೋಡಿದರೆ, ಸೂರ್ಯನನ್ನು ನೋಡಿದರೆ, ಚಂದ್ರನನ್ನು ನೋಡಿದರೆ, ಆಕಾಶದಿಂದ ಬೀಳೋ ಮಳೆಯನ್ನು ನೋಡಿದರೆ, ಏನಪ್ಪ ಭಗವಂತ ಎಷ್ಟು ಅದ್ಭುತವಾಗಿ ಇವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಎಷ್ಟು ಜ್ಞಾನವಂತ, ಮತ್ತು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುತ್ತಾ ಇದ್ದಾನೆ, ಅವನೆಷ್ಟು ಕರುಣೆ ಉಳ್ಳವನು, ದಯೆ ಉಳ್ಳವನು ಅಂತ ನಮಗೆ ಗೊತ್ತಾಗುತ್ತೆ. ಭಗವಂತನನ್ನು ಈ ರೀತಿಯಲ್ಲಿ ತಿಳ್ಕೋಬೇಕು. ಇಲ್ಲ, ಭಗವಂತನನ್ನು ನಾವು ನೋಡ್ತೀವಿ ಅಂದರೆ ಅದು ಅಸಾಧ್ಯ. ನೋಡಿ, ಸುಮ್ಮನೆ ಹಾಗೆ ಇಮೇಜ್ ಮಾಡ್ಕೊಳ್ಳಿ, ಈ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ. ಬ್ರಹ್ಮಾಂಡದ ಒಂದು ಸಣ್ಣ ಭಾಗವನ್ನು ನೋಡ್ತಾ ಇದ್ದೀವಿ. ಇಡೀ ಬ್ರಹ್ಮಾಂಡವನ್ನೇ ನಮ್ಮ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಇನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಆ ಭಗವಂತನನ್ನು ನಾವೇನಾದ್ರು ನೋಡೋಕ್ಕೆ ಸಾಧ್ಯನಾ? ಇವತ್ತು ಮನುಷ್ಯ ಅವನಿಗೆ ಇಷ್ಟ ಬಂದಂಗೆ ದೇವರನ್ನ ಕಲ್ಪನೆ ಮಾಡ್ಕೊತಾ ಇದ್ದಾನೆ, ದೇವರಿಗೆ ಒಂದು ರೂಪ ಕೊಡ್ತಾ ಇದ್ದಾನೆ, ದೇವ್ರ ಫೋಟೋ ಅಂತ ಹೇಳಿ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತಂದರೆ ಇದಕ್ಕೆ ಕಾರಣ ದೇವರನ್ನು ಅವನು ನೋಡೋಕೆ ಬಯಸ್ತಾ ಇದ್ದಾನೆ. ನೋಡೋಕೆ ಬಯಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದ್ರ ಜೊತೆ ಜ್ಞಾನ ಇರಬೇಕು. ಅದಕ್ಕಿಂತ ಮುಂಚೆ ನಾವು ಆ ಒಂದು ಶಕ್ತಿಯನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಅದು ನಾವು ನೋಡೋಕ್ಕಾಗುತ್ತೋ ಇಲ್ವೋ ಅಂತ. ಹಾಗಾಗಿನೇ ಜ್ಞಾನ ಅನ್ನೋದು ತುಂಬ ಮುಖ್ಯ. ನೋಡಿ, ನಮ್ಮಲ್ಲಿ ಮನುಷ್ಯತ್ವ ಇರಬೇಕು, ನಾವು ಒಳ್ಳೆ ರೀತಿಯಿಂದ ವರ್ತಿಸಬೇಕು, ಒಳ್ಳೆ ರೀತಿಯಿಂದ ಬದುಕಬೇಕು ಅಂತಂದರೆ ಭಗವಂತ ಯಾರು ಅನ್ನೋದು ಗೊತ್ತಾಗಬೇಕು. ಅಂದರೆ ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಎಲ್ಲವನ್ನು ಭಗವಂತನೇ ಸೃಷ್ಟಿ ಮಾಡಿದ್ದೀನಿ, ಭಗವಂತನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಒಂದು ಪ್ರಜ್ಞೆ ನಮ್ಮಲ್ಲಿತ್ತು ಅಂದರೆ ನಾವು ಯಾವತ್ತಿಗೂ ಮನುಷ್ಯ ಕ್ರೂರತೆಯನ್ನು ಮಾಡೋದಿಲ್ಲ. ಯಾಕೆಂದರೆ ಅವನಿಗೆ ಅಹಂಕಾರ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಇಲ್ಲ, ನಾನೇ ದೇವರು, ನನ್ನಿಂದಾನೇ ಎಲ್ಲ ಅಂತ ಏನಾರು ಅವನು ಭಾವಿಸಿದ ಅಂತಂದರೆ ಅವನು ಏನು ಮಾಡ್ತಾನೋ ಅವನಿಗೆ ಪ್ರಜ್ಞೆ ಇರೋದಿಲ್ಲ. ಮನುಷ್ಯ ದೇವರಾಗ ಹೊರಟಿದ್ದಾನೆ, ಮನುಷ್ಯ ದೇವರಾಗೋದು ಸಾಧ್ಯನೇ ಇಲ್ಲ. ಮನುಷ್ಯ ಒಬ್ಬ ಒಳ್ಳೆ ಮನುಷ್ಯನಾಗಬೇಕು ಫಸ್ಟ್ ಆಫ್ ಆಲ್.